ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ನನ್ನ 30 ಡೇಸ್ ಇದು ಚಾಲೆಂಜ್ ಇತ್ತು, ಫಸ್ಟ್ ಡೇ. ಹಾಗೆ ಇವತ್ತು ಮಾರ್ನಿಂಗ್ ಡ್ರಿಂಕ್ ಕೊತ್ತಂಬರಿ ಹಾಕಿ ಡ್ರಿಂಕ್ ಮಾಡ್ತಾ ಇದ್ದೇನೆ. ಕೊತ್ತಂಬರಿ ಹಾಗೆ ಜೊತೆಗೆ ದಾಲ್ಚಿನ್ನಿ, ಚಕ್ಕೆ ಅದನ್ನ ಪೌಡರ್ ಮಾಡಿ ಇಟ್ಕೊಂಡಿದ್ದೇನೆ. ಆ ಪೌಡ್ರನ್ನ ಒಂದು ಸ್ವಲ್ಪ 1/4 ಚಮಚದಷ್ಟು ನೀರಿಗೆ ಹಾಕಿ ಚೆನ್ನಾಗಿ ಒಂದು 2 ರಿಂದ 3 ನಿಮಿಷ ಕುದಿಸಿಕೊಂಡ್ರೆ ಇದು ವೆಯ್ಟ್ ಲಾಸಿಗೆ ತುಂಬಾನೇ, ನಮ್ಮ ಮೆಟಬಾಲಿಕ್ ಅಂತ ಹೇಳುವಂತದನ್ನ ಇನ್ಕ್ರೀಸ್ ಮಾಡ್ತದೆ. ಹಾಗೆ ಕೊತ್ತಂಬರಿ ಕಾಳು ಈ ಥೈರಾಯ್ಡ್ ಎಲ್ಲ ಇದ್ದ ಸಂದರ್ಭದಲ್ಲಿ ಅದನ್ನ ಕ್ಯೂರ್ ಮಾಡ್ತದೆ. ಡೈಲಿ ನೀವು ಕೊತ್ತಂಬರಿಯನ್ನ ನೀರಿನಲ್ಲಿ ನೆನೆಸಿ ಆದ್ರೂ ಕುಡಿಬಹುದು. ಅಂದ್ರೆ ನೈಟ್ ನೆನ್ಸಿಟ್ಟಿದ್ರೆ ಮಾರ್ನಿಂಗ್ ಅದನ್ನ ಸ್ವಲ್ಪ ಬಿಸಿ ಮಾಡ್ಕೊಂಡು ಕುಡಿಬಹುದು. ಆ ರೀತಿ ಬೇಕಾದ್ರೂ ಮಾಡ್ಕೊಳ್ಬಹುದು. 30 ಡೇಸ್ ಈ ತರ ನಾನು ಮನೆಯಲ್ಲೇ ಮಾಡುವಂತಹ ಹೆಲ್ದಿ ಆದಂತಹ ಫುಡ್ ರೆಸಿಪಿಗಳನ್ನೇ ನಿಮ್ಗೆ ತೋರಿಸ್ತೇನೆ. ಹಾಗೆ ರೆಸಿಪಿಗಳು ಕೂಡ ತುಂಬಾ ಸಿಂಪಲ್ ಆಗಿರ್ತದೆ, ಈಸಿ ಆಗಿರ್ತದೆ. ನೀವು ಮನೆಯಲ್ಲಿ ಮಾಡ್ಕೊಳ್ಬಹುದು, ಫಾಲೋ ಮಾಡ್ಬೋದು. ನಾನ್ ಸಂಡೇನೆ ನನ್ನ ಡಯಟ್ ಜರ್ನಿಯನ್ನ ಸ್ಟಾರ್ಟ್ ಮಾಡಿದ್ದೇನೆ. ಯಾಕೆಂದ್ರೆ ಮಂಡೆಯಿಂದ ವಿಡಿಯೋ ಹಾಕ್ಬೇಕಲ್ಲ, ಅದಕ್ಕೋಸ್ಕರ ಸಂಡೇ ಫುಲ್ ಡಯಟ್ ಅನ್ನ ಮಾಡ್ಕೊಂಡಿದ್ದೇನೆ. ಬೆಳಿಗ್ಗೆ ಎದ್ದು ನಾನು 4 ಅಥವಾ 6 ಬಾದಾಮಿಯನ್ನ ನೆನೆಸಿಟ್ಟು ತಿಂತೇನೆ. ಇದರಿಂದ ತುಂಬಾನೇ ಒಳ್ಳೇದು. ಪ್ರೋಟೀನ್ ಕೂಡ. ಫಸ್ಟ್ ಗೆ ನಮ್ಮ ಬ್ರೇಕ್ಫಾಸ್ಟ್ ಅನ್ನ ಬ್ರೇಕ್ ಮಾಡ್ಲಿಕ್ಕೆ ಈ ತರ ಡ್ರೈ ಫ್ರೂಟ್ಸ್ ಅನ್ನ ತಿಂದ್ರೆ ತುಂಬಾನೇ ಒಳ್ಳೇದು. ನೆಕ್ಸ್ಟ್ ನಾನು ಬ್ರೇಕ್ಫಾಸ್ಟ್ ಗೆ ಇಲ್ಲಿ ಹೆಸರು ಕಾಳಿನಿಂದ ಒಂದು ದೋಸೆಯನ್ನ ಮಾಡ್ಕೊಳ್ತಾ ಇದ್ದೇನೆ. ಹೈ ಪ್ರೋಟೀನ್ ಇದೆ ಹೆಸರು ಕಾಳಲ್ಲಿ. ಹಾಗೆ ಇಲ್ಲಿ ಬಾಜ್ರಾ ಫ್ಲೋರ್ ಅನ್ನ ಯೂಸ್ ಮಾಡಿದ್ದೇನೆ. ನಾನಿಲ್ಲಿ ಬಾಜ್ರಾ ಫ್ಲೋರ್ ನಾನು ತಂದದ್ದು ಇತ್ತು, ಅದಕ್ಕೋಸ್ಕರ. ಬಾಜ್ರಾ ಅಂದ್ರೆ ಸಜ್ಜೆ ಅಂತ ಹೇಳ್ತಾರೆ, ಅದರ ಪೌಡರ್. ಹಾಗೆ ಇಲ್ಲಿ ಸ್ವಲ್ಪ ಕರಿಬೇವು, ಹಾಗೆ ಹಸಿಮೆಣಸು, ಒಂದು ಶುಂಠಿ, ಇವಿಷ್ಟನ್ನ ತಗೊಂಡಿದ್ದೇನೆ. ಹಾಗೆ ಸ್ವಲ್ಪ ಕಡ್ಲೆ ಹುಡಿ ಕೂಡ ಉಂಟು. ನೀವಿಲ್ಲಿ ಬಾಜ್ರಾ ಫ್ಲೋರ್ ಇಲ್ಲ ಅಂತ ಆದ್ರೆ ರಾಗಿ ಹುಡಿಯನ್ನ ಯೂಸ್ ಮಾಡ್ಕೊಳ್ಬಹುದು. ಹಾಗೆ ಸ್ವಲ್ಪ ಇದು ಜೀರಿಗೆಯನ್ನು ಕೂಡ ಸೇರಿಸ್ಕೊಂಡಿದ್ದೇನೆ. ಇದೆಲ್ಲವನ್ನ ಹಾಕಿ ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಬೇಕು. ಪೇಸ್ಟ್ ಮಾಡಿದ ನಂತರ ಹಿಟ್ಟಿಗೆ ನೀವು ತರಕಾರಿ ಬೇಕಾದ್ರೂ ಹೆಚ್ಚಿ ಹಾಕ್ಬೋದು. ಕ್ಯಾರೆಟ್ ಅಥವಾ ಬೇರೆ ಏನಾದ್ರೂ ತರಕಾರಿ, ಈರುಳ್ಳಿಯನ್ನು, ಕ್ಯಾಪ್ಸಿಕಮ್ ಎಲ್ಲ ಸಣ್ಣಕ್ಕೆ ಹೆಚ್ಚಿ ಕೂಡ ಹಾಗೆ ಹೆಚ್ಚಿಕೊಂಡು ಕೂಡ ಹಾಕೊಳ್ಬಹುದು. ಪ್ಲೈನ್ ಆಗಿ ಕೂಡ ಮಾಡ್ಬೋದು. ನಾನಿಲ್ಲಿ ಪ್ಲೈನ್ ಆಗಿ ದೋಸೆಯನ್ನ ಮಾಡ್ತಾ ಇದ್ದೇನೆ ಇವತ್ತು. ನೋಡಿ, ಇಲ್ಲಿ ಬಾಜ್ರಾ ಫ್ಲೋರ್ ಹಾಗೆ ಕರಿಬೇವು ಕೂಡ ಹಾಕೊಂಡೆ. ಕರಿಬೇವು ನಮ್ಮ ಕೂದಲ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು. ಈ ತರ ಇವತ್ತಿನ ಬ್ರೇಕ್ಫಾಸ್ಟ್ ಹೀಗೆ ಇತ್ತು. ನಿಮ್ಗೆ ಇದು ಬಾಜ್ರಾ ಫ್ಲೋರ್ ಎಲ್ಲ ಎಲ್ಲಿಂದ ತರೋದು ಸಿಗ್ಲಿಲ್ಲ ಅಂತ ಇದ್ರೆ ರಾಗಿ ಹುಡಿ ಹಾಕೊಂಡು ಮಾಡ್ಬೋದು. ರಾಗಿ ಹುಡಿ, ಕಡ್ಲೆ ಹುಡಿ ಎಲ್ಲವೂ ಕೂಡ ನಮ್ಮ ಮನೆಯಲ್ಲಿ ಸಾಮಾನ್ಯವಾಗಿ ಇರ್ತದೆ. ನಾನು ಹೆಚ್ಚಾಗಿ ಹಾಗೆ ರಾಗಿ ಹುಡಿ ಹಾಕಿಯೇ ಮಾಡುದು. ಆದ್ರೆ ನಾನು ಮೊನ್ನೆ ಶಾಪಿಗೆ ಹೋದಾಗ ನಂಗೆ ಬಾಜ್ರಾ ಫ್ಲೋರ್ ಮೋರಲ್ಲಿ ಸಿಕ್ಕಿತ್ತು, ಹಾಗೆ ತಂದಿದ್ದೆ. ತಂದ ಮೇಲೆ ನಾವು ಅದನ್ನ ಯೂಸ್ ಮಾಡ್ಬೇಕಲ್ಲ, ಬೇಗ ಬೇಗ ಯೂಸ್ ಮಾಡದೇ ಇದ್ದರೆ ಅಂತ ಪೌಡರ್ ಎಲ್ಲ ಮತ್ತೆ ಎಕ್ಸ್ಪೈರಿ ಡೇಟ್ ಆಗುತ್ತೆ ಅಲ್ವಾ, ಅದಕ್ಕೋಸ್ಕರ ನಾನು ಇಲ್ಲಿ ಬಾಜ್ರಾ ಫ್ಲೋರ್ ಅನ್ನ ಯೂಸ್ ಮಾಡ್ತಾ ಇದ್ದೇನೆ. ಹಾಗೆ ಮೊಸರನ್ನ ಹಾಕೊಳ್ತಾ ಇದ್ದೇನೆ. ಮೊಸರು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು. ಹೀಗೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡುವ ಒಟ್ಟೊಟ್ಟಿಗೆ ನಾವು ಮಾರ್ನಿಂಗ್ ಡ್ರಿಂಕ್ ಕೂಡ ಮಾಡಿರ್ತೇವಲ್ಲ, ಬ್ರೇಕ್ಫಾಸ್ಟ್ ಮಾಡ್ತಾ ಮಾಡ್ತಾ ಮಾರ್ನಿಂಗ್ ಡ್ರಿಂಕ್ ಕೂಡ ಕುಡಿತಾ ಇರ್ತೇನೆ. ತುಂಬಾ ಬಿಸಿ ಇರ್ತದಲ್ಲ, ತಣ್ಣಗಾಗ್ಬೇಕು. ಬ್ರೇಕ್ಫಾಸ್ಟ್ ರೆಡಿ ಮಾಡುವಷ್ಟರೊಳಗೆ ಇದನ್ನು ಕೂಡ ಕುಡಿತೇನೆ. ಎಡೆಯಲ್ಲಿ ಒಂದು 10 ನಿಮಿಷ ಮೆಲ್ಲಗೆ, ಸ್ವಲ್ಪ ಬಿಸಿ ಬಿಸಿಯೇ ಕುಡಿಬೇಕು ಅದನ್ನ, ಸಿಪ್ ಬೈ ಸಿಪ್ ಅದನ್ನು ಕುಡಿತಾ ಒಟ್ಟಿಗೆ ಬ್ರೇಕ್ಫಾಸ್ಟ್ ಕೂಡ ಮಾಡ್ತಾ ಇರ್ತೇನೆ. ನೋಡಿ, ಈಗ ನುಣ್ಣಗೆ ಗ್ರೈಂಡ್ ಮಾಡಿ ಆಯ್ತು. ಗ್ರೈಂಡ್ ಮಾಡಿದಕ್ಕೆ ಒಂದು ಸ್ವಲ್ಪ ನೀರು ಜಾಸ್ತಿ ಹಾಕೊಳ್ಬೇಡಿ, ಹಿಟ್ಟು ತೆಳ್ಳಗಾಗಿ ಬಿಡ್ತದೆ. ಒಂದು ಸ್ವಲ್ಪ ನೀರು ಹಾಕಿ ದೋಸೆ ಹಿಟ್ಟಿನ ಹದಕ್ಕೆ ಮಿಕ್ಸ್ ಮಾಡಿದ್ರೆ ನಮ್ಮ ಹೆಸರು ಕಾಳಿನ ಹೈ ಪ್ರೋಟೀನ್ ದೋಸೆ ಹಿಟ್ಟು ರೆಡಿ ಆಯ್ತು. ಇದನ್ನ ಈಗ ದೋಸೆ ಮಾಡ್ಕೊಂಡ್ರೆ ಬೆಳಗಿನ ಬ್ರೇಕ್ಫಾಸ್ಟ್ ರೆಡಿ ಆಗುತ್ತೆ. ಈ ರೀತಿ ಹೆಲ್ದಿ ಬ್ರೇಕ್ಫಾಸ್ಟ್ ತುಂಬಾನೇ ಇದೆ, ತುಂಬಾ ಸಿಂಪಲ್ ಆಗಿ ಮಾಡ್ಕೊಳ್ಬಹುದು. ನಾನು ಪ್ರತಿ ದಿವಸ ಕೂಡ ನಿಮಗೆ ವೆರೈಟಿ ಬ್ರೇಕ್ಫಾಸ್ಟ್ ರೆಸಿಪಿಯನ್ನ ತೋರಿಸ್ತೇನೆ. ಹಾಗೆ ಮತ್ತೆ ಸಿಂಪಲ್ ಆಗಿ ಕೂಡ ಮಾಡುವಂತಹ ರೆಸಿಪಿಗಳನ್ನ ಕೂಡ ನಾನು ತೋರಿಸ್ತೇನೆ. ಸಿಂಪಲ್ ಅಂತ ಹೇಳಿದ್ರೆ ಕೆಲವೆಲ್ಲ ಡಯಟ್ ರೆಸಿಪಿಗಳು, ಕೆಲವೆಲ್ಲ ಐಟಮ್ಗಳು ನಮ್ಮ ಮನೆಯಲ್ಲಿ ಇರೋದಿಲ್ಲ. ಅಂದ್ರೆ ಮನೆಯಲ್ಲಿ ಮಾಮೂಲಿಯಾಗಿ ಇರುವಂತಹ ವಸ್ತುವಿಂದಲೇ ಸೂಪರ್ ಆಗಿ ರೆಸಿಪಿಗಳನ್ನ ನಾವು ಮಾಡ್ಕೊಳ್ಬಹುದು. ನೋಡಿ, ದೋಸೆ ತುಂಬಾನೇ ಚೆನ್ನಾಗಿ ಬರ್ತದೆ. ಈ ತರ ದೋಸೆನ ಮಾಡ್ಕೊಂಡ್ರೆ ನಮ್ಮ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ರೆಡಿ ಆಗುತ್ತೆ.
ನಾನು ಬೆಳಿಗ್ಗೆ ಸಾಮಾನ್ಯವಾಗಿ ಈ ಡಯಟ್ ಈಗ ಸ್ಟಾರ್ಟ್ ಮಾಡಿದ್ಮೇಲೆ ಮಾರ್ನಿಂಗ್ 7:30 ಇಂದ 8:30 ವರ್ಕೌಟ್ ಕೂಡ ಸ್ಟಾರ್ಟ್ ಮಾಡಿದ್ದೇನೆ. ಹಾಗಾಗಿ ನೀವು ಕೂಡ ಜಾಯಿನ್ ಆಗ್ಬೋದು. ಲೈವ್ ಕೂಡ ಮಾಡ್ತಾ ಇದ್ದೇನೆ 7:30 ಇಂದ 8:30 ಬೆಳಗ್ಗೆ. ನೀವು ಕೂಡ ವರ್ಕೌಟ್ ಅನ್ನ ಸ್ಟಾರ್ಟ್ ಮಾಡ್ಕೊಳ್ಬಹುದು. ಸಾಧಾರಣ ಒಂದು 6 ಗಂಟೆಗೆ ನಾನು ಹೇಳ್ತೇನೆ. ಎದ್ದು ಫ್ರೆಶ್ ಅಪ್ ಆಗಿ ಬ್ರೇಕ್ಫಾಸ್ಟ್ ಗೆ ಎಲ್ಲ ಪ್ರಿಪೇರ್ ಮಾಡ್ಕೊಂಡು ವಿಡಿಯೋ ಕೂಡ ಶೂಟ್ ಮಾಡ್ಕೊಳ್ಬೇಕು. ಜೊತೆಗೆ ಅದು ಕೂಡ ಮಾಡ್ಕೊಂಡು 7:30ಗೆ ವರ್ಕೌಟ್ ಲೈವ್ ಕೂಡ ಮಾಡ್ಬೇಕು. ಲೈವ್ಗೆ ಕೂಡ ರೆಡಿ ಆಗ್ಬೇಕು. 6 ಗಂಟೆಗೆ ಎದ್ರೆ 7:30 ಅಷ್ಟೊತ್ತಿಗೆ ಎಲ್ಲ ಪ್ರಿಪರೇಷನ್ ಆಗಿರ್ತದೆ. ವರ್ಕೌಟ್ ಆದ್ಮೇಲೆ ಕೂಡ್ಲೆ ಫ್ರೆಶ್ ಇದು ಏನು ಬ್ರೇಕ್ಫಾಸ್ಟ್ ಅನ್ನ ಮಾಡ್ಕೊಳ್ಳೋದು. ಜೊತೆಗೆ ನಾನು ಟೀ ಕೂಡ ಕುಡಿತೇನೆ. ನನಗೆ 1 ಕಪ್ ಟೀ ಬೇಕೇ ಬೇಕು. ಅದಕ್ಕೊಂದು 1/4 ಚಮಚದಷ್ಟು ಬೆಲ್ಲ ಕೂಡ ಹಾಕೊಂಡಿದ್ದೇನೆ ನಾನು. ಯಾಕೆಂದ್ರೆ ಎಲ್ಲವನ್ನ ಸ್ಕಿಪ್ ಮಾಡ್ಬೇಕು ಅಂತ ಏನಿಲ್ಲ. ಬೆಲ್ಲ ಒಂದು ಸ್ವಲ್ಪ ತಿನ್ನೋದ್ರಿಂದ ಏನು ಕೂಡ ತೊಂದರೆ ಆಗಲ್ಲ, ವೆಯ್ಟ್ ಲಾಸ್ ಆಗ್ತದೆ. ನೀವು ತುಂಬಾ ವೆಯ್ಟ್ ಇದ್ದೀರಾ, ಹೆವಿ ವೆಯ್ಟ್ ಇದ್ದೀರಾ, ತುಂಬಾ ನಿಮಗೆ ವೆಯ್ಟ್ ಲಾಸ್ ಆಗ್ಬೇಕು ಅಂತ ಹೇಗಿದ್ರೆ, ನಿಮಗೆ ಮತ್ತೆ ಬೆಲ್ಲ ಇಷ್ಟ ಇಲ್ಲ ಅಂತಾದ್ರೆ ಬೆಲ್ಲನ ಸ್ಕಿಪ್ ಮಾಡಿ ಟೀಯನ್ನ ಕುಡಿಬಹುದು. ಅಥವಾ ಟೀ ಕುಡಿಯೋದೇ ನಿಮ್ಗೆ ಬೇರೆ ಬ್ಲ್ಯಾಕ್ ಕಾಫಿ, ಬ್ಲ್ಯಾಕ್ ಟೀ ಅಥವಾ ಗ್ರೀನ್ ಟೀ ಆ ತರ ಕುಡಿಯೋದು ಇಷ್ಟ ಅಂತ ಇದ್ರೆ ಹಾಗೆ ಆದ್ರೂ ಕುಡಿಬಹುದು. ನೋಡಿ, ಇಲ್ಲಿ ದೋಸೆ ಸ್ವಲ್ಪ ದಪ್ಪಕ್ಕೆ ಮಾಡ್ಕೊಂಡಿದ್ದೇನೆ. ದಪ್ಪ ಒಂಥರ ಸೆಟ್ ದೋಸೆ ತರ ಕೂಡ ಈ ದೋಸೆನ ಮಾಡ್ಕೊಳ್ಬಹುದು. ತುಂಬಾನೇ ಟೇಸ್ಟಿಯಾಗಿ ಬರ್ತದೆ ದೋಸೆ. ನೀವು ರಾಗಿ ಫ್ಲೋರ್ ಅನ್ನ ಕೂಡ ಯೂಸ್ ಮಾಡ್ಕೊಳ್ಬಹುದು. ಮಾರ್ನಿಂಗ್ 2 ದೋಸೆಯನ್ನ ತಗೊಳ್ಬಹುದು. ಈ ತರ ದೋಸೆಯನ್ನ ಯಾಕೆಂದ್ರೆ ಹೆಸರು ಕಾಳಲ್ಲಿ ನಮಗೆ ಸಾಕಷ್ಟು ಪ್ರೋಟೀನ್ ಸಿಗ್ತದೆ. ಹಾಗೆ ಕಡಲೆ ಹುಡಿ ಕೂಡ ಹಾಕೊಂಡಿದ್ದೇನೆ. ಬಾಜ್ರಾ ಫ್ಲೋರ್, ಆದ್ರೆ ಬಾಜ್ರದಲ್ಲಿ ಅಥವಾ ಸಜ್ಜೆ ಇದರಲ್ಲಿ ಕೂಡ ನಮಗೆ ಫೈಬರ್ ಕೂಡ ತುಂಬಾನೇ ಇದೆ. ಇಲ್ಲಿ ನೋಡಿ, 2 ದೋಸೆಯನ್ನ ಮಾಡ್ಕೊಂಡಿದ್ದೇನೆ. ಇದಕ್ಕೆ ನೀವು ಚಟ್ನಿಯನ್ನಾದ್ರೂ ಯೂಸ್ ಮಾಡ್ಕೊಳ್ಬಹುದು. ನಾನಿಲ್ಲಿ ನಂದು ಮೆಣಸ್ಕಾಯಿ ಮಾಡಿದ್ದಿತ್ತಲ್ವಾ, ನಾನು ಹಾಗಲ್ಕಾಯಿ ಮೆಣಸ್ಕಾಯಿಯನ್ನ ಯೂಸ್ ಮಾಡ್ಕೊಂಡೆ. ಏನ್ ಮನೇಲಿ ಇದೆ, ಏನ್ ನೀವು ಮಾಡಿದ್ರಿ, ನಿನ್ನೆದೇನಾದ್ರೂ ಸಾಂಬಾರ್ ಇತ್ತ, ಆತರ ಅದನ್ನ ದೋಸೆಗೆ ಯೂಸ್ ಮಾಡ್ಕೊಳ್ಬಹುದು. ಯಾವುದೇ ಫುಡ್ ಅನ್ನ ವೇಸ್ಟ್ ಮಾಡ್ಬೇಕು ಅಂತ ಇಲ್ಲ. ಅಥವಾ ನಿಮ್ಗೆ ಸ್ವಲ್ಪ ಇದು ಮೊಸರು ಹಾಕಿ ಆದ್ರೂ ದೋಸೆನ ತಿನ್ಬೋದು. ತುಂಬಾನೇ ಟೇಸ್ಟಿಯಾಗಿತ್ತು ಬ್ರೇಕ್ಫಾಸ್ಟ್ ಆದ ನಂತರ ಒಂದು 11 ಗಂಟೆಯಷ್ಟು ಹೊತ್ತಿಗೆ ನಾನು ಒಂದು ಬಾಳೆಹಣ್ಣನ್ನ ತಿಂದೆ. ಅದರ ಮೊದಲೇ ಒಂದು 10:30 ಹಾಗೆ ನೀರು ಕೂಡ ಕುಡ್ದಿದ್ದೇನೆ. ಅದಾದ ನಂತರ ನನ್ನ ಲಂಚ್ಗೆ ನಾನೊಂದು ದಾಲ್ ಅನ್ನ ಮಾಡ್ಕೊಂಡಿದ್ದೇನೆ. ಸಿಂಪಲ್ ಆದ ರೆಸಿಪಿಗಳು. ನೀವಿಲ್ಲಿ ಪಲ್ಯವನ್ನ ಆಡ್ ಮಾಡ್ಕೊಳ್ಬಹುದು. ಯಾವ್ದಾದ್ರು ಪಲ್ಯ, ತೊಂಡೆಕಾಯಿ ಪಲ್ಯನ ಬೇರೆ ಯಾವ್ದಾದ್ರು ಆಡ್ ಮಾಡ್ಕೊಳ್ಬಹುದು. ಸಲಾಡ್ ಅಂತೂ ಕಂಪಲ್ಸರಿಯಾಗಿ ತಿನ್ಬೇಕು. ಅದು ಕುಕುಂಬರೇ ತಿನ್ಬೇಕು ಅಂತ ಏನು ಇಲ್ಲ, ಬೇರೆ ಏನಾದ್ರೂ ತಿನ್ಬೋದು. ಮೊನ್ನೆ ಅದೇ ಇತ್ತು. ಹಾಗೆ ಮೊಸರು ಕೂಡ ನಿಮಗೆ ಪ್ರೋಟೀನ್ ಬರುತ್ತೆ. ಇಷ್ಟು ಇದಾಗಿತ್ತು ನನ್ನ ಮಧ್ಯಾಹ್ನದ ಲಂಚ್. ಇಷ್ಟು ತಿಂತೇನೆ, ಹೊಟ್ಟೆ ಫುಲ್ ಆಗ್ತದೆ. ಫೈಬರಿಗೆ ಸಲಾಡ್ ಇದೆ. ಸಲಾಡ್ ನೀವು ಕುಕುಂಬರೇ ತಗೊಳ್ಬೇಕು ಅಂತ ಏನಿಲ್ಲ. ಟೊಮೆಟೊ ತಗೊಳ್ಬೋದು, ಅಥವಾ ಬೇರೆ ಕ್ಯಾರೆಟ್ ತಗೊಳ್ಬೋದು, ಬೀಟ್ರೂಟ್ ತಗೊಳ್ಬೋದು, ಕ್ಯಾಬೇಜ್ ತಗೊಳ್ಬೋದು, ಆನಿಯನ್ ತಗೊಳ್ಬೋದು. ಯಾವುದೇ ತರಕಾರಿ ಒಂದು ಸ್ವಲ್ಪ ತಗೊಳ್ಬೋದು, ಅಥವಾ ಮಿಕ್ಸ್ ಮಾಡಿ ಕೂಡ ತಗೊಳ್ಬೋದು, ಅಥವಾ ಹೆಸರು ಕಾಳು ಮೊಳಕೆ ಬರಿಸಿ ಆದರೂ ತಗೊಳ್ಬೋದು. ಆಪ್ಷನ್ಸು. ಇಲ್ಲಿ ನೀವು ರೈಸ್ನ ಬದಲಾಗಿ ಚಪಾತಿ ಆದರೂ ತಿನ್ಬೋದು, ಏನೂ ತೊಂದರೆ ಇಲ್ಲ. ಚಪಾತಿ ದಾಲ್ ಕೂಡ ತಿನ್ಬೋದು. ಚಪಾತಿ ತಿನ್ನೋದಾದರೆ 2 ಚಪಾತಿ ಮಧ್ಯಾಹ್ನ ತಗೊಳ್ಬೋದು. ಇದು ಮಧ್ಯಾಹ್ನದ ಲಂಚ್ ಆಗಿತ್ತು. ಫ್ರೆಂಡ್ಸ್, ಈವ್ನಿಂಗ್ ಸ್ನ್ಯಾಕ್ಸಿಗೆ ನೋಡಿ, ನಾನಿಲ್ಲಿ ಪೀನಟನ್ನು ತಗೊಳ್ತಾ ಇದ್ದೇನೆ. ಜೊತೆಗೆ ನಾನು ಹಾರ್ಲಿಕ್ಸ್ ಮಾಡಿಕೊಂಡೆ. ಹಾರ್ಲಿಕ್ಸ್ ಅಂದರೆ ವುಮೆನ್ಸ್ ಹಾರ್ಲಿಕ್ಸ್ ಅಂತ ಬರುತ್ತಲ್ಲ, ಅದೊಂದು ತರಿಸಿದ್ದೇನೆ. ಹೇಗಾಗ್ತದೆ ನೋಡುವ ಅಂಥೇಳಿ. ಅದನ್ನು ಕುಡಿಬೋದು. ಸಕ್ಕರೆ ಎಲ್ಲ ಆ್ಯಡ್ ಮಾಡಲಿಕ್ಕಿಲ್ಲ, ಹಾರ್ಲಿಕ್ಸ್ ಮಾತ್ರ ಹಾಕ್ಕೊಳ್ಳೋದು. ಯಾಕೆಂದರೆ ಕ್ಯಾಲ್ಸಿಯಂ ಅಂತ ಹೇಳುವಂಥದ್ದು ತುಂಬಾ ಇಂಪಾರ್ಟೆಂಟ್. ನಾವು ತುಂಬ ವರ್ಕೌಟ್ ಮಾಡುವಾಗ ಎಲ್ಲ ಈ ಥರ ಬೇಕಾಗುತ್ತೆ ನಮಗೆ. ಇವತ್ತು ಬೆಳಗಿದ ವರ್ಕೌಟ್ ಮಾಡಿ ನನಗೆ ಫುಲ್ ಸ್ವೆಟ್ ಆಗಿತ್ತು, ತಲೆನೋವು ಕೂಡ ಬಂದಾಗ ಆಗಿತ್ತು. ಕಾಫಿ ಕುಡಿಯುವ ಅಂತ ಅಂದ್ಕೊಂಡೆ, ಬಟ್ ಹಾರ್ಲಿಕ್ಸ್ ಕುಡಿಯುವ ಅಂಥೇಳಿ ರೆಡಿ ಮಾಡ್ತಾ ಇದ್ದೇನೆ. ಹಾರ್ಲಿಕ್ಸ್ ನಾನು ಇಲ್ಲಿ ವುಮೆನ್ಸ್ ಪ್ಲಸ್ ಇದು ಹಾರ್ಲಿಕ್ಸ್, ಇದು ಫ್ಲೇವರ್ ತಗೊಳ್ತಾ ಇದ್ದೇನೆ. ಸರಾಮಲ್ಲಿ ಟೇಸ್ಟಿಯಾಗಿರ್ತದೆ ಕುಡಿಲಿಕ್ಕೆ. ಇದು ನನ್ನ ಈವ್ನಿಂಗ್ ಟೈಮಲ್ಲಿ ಕುಡಿಯುವಂಥದ್ದು. ಫ್ರೆಂಡ್ಸ್, ಈಗ ಸಾಯಂಕಾಲ 6:15 ಆಯಿತು. ಇದು ಈಗ ಡಿನ್ನರಿಗೆ ಈಗಲೇ ನಾನು ಪ್ರಿಪೇರ್ ಮಾಡ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತೇನೆ. ನೋಡಿ, 6:15 ಆಗಿದೆ. ಸಾಯಂಕಾಲ 6:15.
ಈಗ ಡಿನ್ನರ್ ಪ್ರಿಪ್ರೇಷನ್ ಮಾಡ್ಕೊಳ್ಳುವ ಫ್ರೆಂಡ್ಸ್. ಇಲ್ಲಿ ನೋಡಿ, ಇದು ಉದ್ದಿನಬೇಳೆ ಮತ್ತು ಸ್ವಲ್ಪ ಅವಲಕ್ಕಿ, ಸ್ವಲ್ಪ ಮೆಂತೆ, ಇವಿಷ್ಟನ್ನು ನೆನೆಸಿಕೊಂಡಿದ್ದೇನೆ. ಯಾಕೆಂತ ಹೇಳಿದರೆ ನಾಳೆ ಬೆಳಿಗ್ಗೆ ಕಾಫಿಗೆ ಇಡ್ಲಿ ಮಾಡುವ ಅಂತ ಹೇಳಿ. ಹಾಗೆ ನೋಡಿ ಅಕ್ಕಿ ಕೂಡ ನೆನೆಸಿಕೊಂಡಿದ್ದೇನೆ. ಜೊತೆಗೆ ಈಗ ರಾತ್ರಿಗೆ ನಾನು ಡಿನ್ನರ್ ಅಂತ ಹೇಳಿ ಹೆಸರು ಕಾಳಿಂದ ಒಂದು ಕಟ್ಲೆಟನ್ನು ಮಾಡ್ತಾ ಇದ್ದೇನೆ. ಹೇಗೆ ಮಾಡೋದು ಅಂತ ನೋಡುವ. ಮೊದಲಿಗೆ ಎಷ್ಟು ಬೇಕು ನಿಮಗೆ ಹೆಸರು ಕಾಳು, ಅಷ್ಟು ಹೆಸರು ಕಾಳನ್ನು ಹಾಕ್ಕೊಳ್ಳೋದು. ಅಕ್ಕಿ ಈಗ ನೋಡಿ ಡಿನ್ನರೆಲ್ಲ ಆದಮೇಲೆ ನಾನು ಏನು ರುಬ್ಲಿಕ್ಕಿದೆ ನಾಳೆಗೆ ಅದನ್ನು ಒಂದು 8:30 9 ಗಂಟೆ 10 ಗಂಟೆ ಅಷ್ಟೊತ್ತಿಗೆ ಗ್ರೈಂಡ್ ಮಾಡೋದು ನಾಳೆ ಬೆಳಿಗ್ಗೆ ಇಡ್ಲಿಗೆ. ಈಗ ಕಟ್ಲೆಟಿಗೆ ಇಲ್ಲಿ ಹೆಸರು ಕಾಳು ಹಾಕ್ಕೊಂಡಿದ್ದೇನೆ. ಹಾಗೆ ಅದರ ಜೊತೆಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ವಾಶ್ ಮಾಡಿ ಇಟ್ಕೊಂಡಿದ್ದೇನೆ. ಹಾಗೆ ಕರಿಬೇವು, ಒಂದು ತುಂಡು ಶುಂಠಿ, ಒಂದು ಹಸಿಮೆಣಸು, ಇವಿಷ್ಟನ್ನು ಈಗ ಇದಕ್ಕೆ ಹಾಕುವ. ಜೊತೆಗೆ ಇದಕ್ಕೆ ನೀರಂತ ಹಾಕೋದು ಬೇಡ, ಹಾಗೆಯೇ ಗ್ರೈಂಡ್ ಮಾಡೋದು. ಗ್ರೈಂಡ್ ಮಾಡಲಿಕ್ಕೆ ಕಷ್ಟ ಆದರೆ ಒಂದು ಸ್ವಲ್ಪ ಏನಾದರೂ ನೀರು ಹಾಕ್ಬೋದು, ಜಾಸ್ತಿ ನೀರು ಬೇಡ. ನೋಡಿ ಇದು ಹೀಗೆ ಆಗಿದೆ. ಇದಕ್ಕೆ ಒಂದು ನೀರುಳ್ಳಿ ಹಾಕಬೇಕಿತ್ತು, ನನಗೆ ಮರ್ತೋಯ್ತು. ಈಗ ನೀರುಳ್ಳಿ ಹಾಕಿದರೆ ಫ್ಲೇವರ್ ಚೆನ್ನಾಗಿ ಬರ್ತದೆ ಅಂತ ಹೇಳಿ ಅರ್ಧ ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ಹೀಗೆ ಸ್ವಲ್ಪ ಇಷ್ಟೇ, ಎಲ್ಲ ನೀರು ಹಾಕಲಿಲ್ಲ, ಒಂದು 2 ಸ್ಪೂನ್ ಆಗುವಷ್ಟು ನೀರನ್ನು ಹಾಕಿದ್ದು ಗ್ರೈಂಡ್ ಆಗಲಿಕ್ಕೆ ಬೇಕಾಗಿ. ಈಗ ನೋಡಿ ಹೆಸರು ಕಾಳಿನ ಪೇಸ್ಟ್ ಈ ರೀತಿ ರೆಡಿ ಆಯಿತು. ಇದನ್ನು ಈಗ ನೋಡಿ, ಇಲ್ಲಿ ಹೆಸರು ಕಾಳನ್ನು ಈಗ ರುಬ್ಬಿ ಆಯಿತು. ಇದಕ್ಕೆ ಈಗ ಎಳ್ಳು, 1 ಚಮಚ ಎಳ್ಳು, 1/4 ಚಮಚ ಜೀರಿಗೆ, ಹಾಗೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಹಾಕೊಳ್ಳೋದು. ಹಾಗೆ ನಾನಿಲ್ಲಿ ಸ್ವಲ್ಪ ಚಿಲ್ಲಿ ಫ್ಲೇಕ್ಸನ್ನು ಸೇರಿಸ್ಕೊಂಡಿದ್ದೇನೆ. ಇದಕ್ಕೆ ಚಿಲ್ಲಿ ಫ್ಲೇಕ್ಸನ್ನು ನೀವು ಮನೆಯಲ್ಲೇ ಮಾಡ್ಕೊಳ್ಬೋದು. ಹಾಗೆ ಸ್ವಲ್ಪ ಆರ್ಗ್ಯಾನೋ ಅಂತ ಹೇಳ್ತೇವಲ್ಲ, ಪಿಜ್ಜಾಕ್ಕೆಲ್ಲ ನಾವು ಹಾಕ್ಕೊಳ್ತೇವೆ ಆರ್ಗ್ಯಾನೋ, ಅದನ್ನು ಕೂಡ ಒಂದು 1/4 ಚಮಚದಷ್ಟು ನಾನು ಹಾಕ್ಕೊಂಡಿದ್ದೇನೆ. ನೀವು ಆರ್ಗ್ಯಾನೋ ನಿಮ್ಮಲ್ಲಿ ಮನೆಯಲ್ಲಿ ಇದ್ರೆ ಹಾಕಿ, ಹಾಕೊಳ್ಳದಿದ್ರು ಕೂಡ ತೊಂದರೆ ಇಲ್ಲ. ನಿಮಗೆ ಫ್ಲೇವರ್ ತುಂಬಾ ಒಂದು ಸ್ಪೈಸಿಯಾಗಿ ಬರಬೇಕು ಅಂತ ಹೇಳಿದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಇದಕ್ಕೆ ಸೇರಿಸ್ಕೊಳ್ಬೋದು, ತುಂಬಾನೇ ಚೆನ್ನಾಗಿರ್ತದೆ. ಹಾಗೆ ಖಾರಕ್ಕೆ ನಿಮಗೆ ಇನ್ನೂ ಖಾರ ಬೇಕು ಅಂತ ಹೇಳಿದ್ರೆ ಹಸಿಮೆಣಸು ಸ್ವಲ್ಪ ಜಾಸ್ತಿ ಹಾಕೊಳ್ಬೋದು. ಆಮೇಲೆ ಪೆಪ್ಪರ್ ಪೌಡರ್ ಕೂಡ ಹಾಕೊಳ್ಬೋದು. ನಾನಿಲ್ಲಿ ಪೆಪ್ಪರ್ ಪೌಡರ್ ಹಾಕೊಳ್ಳಿಲ್ಲ, ಚಿಲ್ಲಿ ಫ್ಲೇಕ್ಸ್ ಹಾಕಿದ್ದೇನೆ. ಹಾಗೆ ಹಸಿಮೆಣಸು ಕೂಡ ಹಾಕೊಂಡಿದ್ದೇನೆ. ಇದಕ್ಕೆ ಈಗ 2 ರಿಂದ 3 ಚಮಚದಷ್ಟು ಕಡಲೆ ಹಿಟ್ಟನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದು. ಇದನ್ನ ಕಲಸಿಕೊಳ್ಳುವಾಗ ನಿಮಗೆ ಕಟ್ಲೆಟ್ ತರ ಮಾಡ್ಲಿಕ್ಕೆ ಬರ್ಲಿಕ್ಕೆ ಹೇಗೆ ಆಗ್ತದೆ ಆ ತರ ಅದಕ್ಕೆ ಎಷ್ಟು ಬೇಕಷ್ಟು ಕಡಲೆ ಹಿಟ್ಟನ್ನ ಹಾಕಿ ಮಿಕ್ಸ್ ಮಾಡಿದ್ರೆ ಆಯ್ತು. ಇದೆಲ್ಲ ಹಾಕಿ ಚೆನ್ನಾಗಿ ಕಲಸಿ ಕಟ್ಲೆಟಿನ ಹಿಟ್ಟಿನ ಹದಕ್ಕೆ ಇದನ್ನ ಕಲಸಿಕೊಳ್ಬೇಕು. ನೋಡಿ ಸ್ವಲ್ಪ ಪನ್ನೀರನ್ನು ಪುಡಿ ಮಾಡ್ಕೊಂಡು ಹಾಕೊಂಡಿದ್ದೇನೆ. ಪನ್ನೀರ್ ಹೈ ಪ್ರೋಟೀನ್, ಹಾಗೆ ಹೆಸರು ಕಾಳು ಕೂಡ ಹೈ ಪ್ರೋಟೀನ್. ಮೊಸರು ಕೂಡ ನೀವು ಹಾಕ್ಕೊಳ್ಬೋದು, ಆದರೆ ಮೊಸರು ಹಾಕಿದರೆ ತುಂಬಾ ತೆಳ್ಳಗಾಗ್ತದಲ್ಲ. ಗ್ರೈಂಡ್ ಮಾಡುವಾಗ ಸ್ವಲ್ಪ ನೀರಿನ ಬದಲು ಮೊಸರನ್ನು ಹಾಕ್ಕೊಳ್ಬೋದಿತ್ತು, ನನಗೆ ಮರ್ತೋಯ್ತು. ಮೊಸರು ಕೂಡ ನಮಗೆ ಹೈ ಪ್ರೋಟೀನ್ ಆಗ್ತದೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳುವ. ನೋಡಿ ಇದಕ್ಕೆ ಸ್ವಲ್ಪ ಮೆಣಸಿನ ಹುಡಿಯನ್ನು ಹಾಕ್ಕೊಂಡಿದ್ದೇನೆ, ಸ್ವಲ್ಪ ಖಾರ ಆಗಿರಲಿ ಅಂತ ಹೇಳಿ. ಹಿಟ್ಟನ್ನು ಕಲಸಿ ಒಂದು 5 ನಿಮಿಷ ಹಾಗೇನೆ ಇಟ್ಟು ಆಮೇಲೆ ತಟ್ಕೊಳ್ಬೇಕು. ಯಾಕೆಂದ್ರೆ ಅದು ಕಡಲೆ ಹಿಟ್ಟೆಲ್ಲ ಹಾಕಿ ಚೆನ್ನಾಗಿ ಸೆಟ್ ಆಗ್ಲಿಕ್ಕೆ ಒಂದು 5 ನಿಮಿಷ ಬಿಟ್ರೆ ಚೆನ್ನಾಗಿರ್ತದೆ. ಆಮೇಲೆ ಕಟ್ಲೆಟ್ ನಿಮ್ಗೆ ಯಾವ ಶೇಪ್ ಅಲ್ಲಿ ಬೇಕು ಆ ತರ ಮಾಡ್ಕೊಂಡು ತವಾದಲ್ಲಿ ಬೇಯಿಸ್ಕೊಳ್ಳೋದು. ನೋಡಿ ಕೈಗೆ ಸ್ವಲ್ಪ ನೀರನ್ನ ಮುಟ್ಕೊಳ್ಬೇಕು, ಇಲ್ಲಾದ್ರೆ ಕೈಗೆ ಹಿಟ್ಟು ಅಂಟುತ್ತದೆ. ಕೈಗೆ ನೀರ್ನ ಪಸೆ ಮಾಡಿಕೊಂಡ್ರೆ ಅಂಟುದಿಲ್ಲ, ಬೇಗ ಬರ್ತದೆ. ಈ ರೆಸಿಪಿ ಬೇಗ ಮಾಡಿಕೊಳ್ಳಿಕ್ಕೆ ಆಗ್ತದೆ. ನಾನು 6:30 ಗಂಟೆಗೆ ಸ್ಟಾರ್ಟ್ ಮಾಡಿದ್ದು 7:30 ಆಗುವಾಗ ನನ್ನ ಡಿನ್ನರ್ ಕಂಪ್ಲೀಟ್ ಆಗಿದೆ. 1 ಗಂಟೆಯಲ್ಲಿ ಅದರ ಜೊತೆಗೆ ಬೇರೆ ಎಲ್ಲ ಕೆಲಸಗಳನ್ನು ಮಾಡಿದ್ದೇನೆ. ನನ್ನ ಜಾಸ್ಮಿನ್ಗೆ ಅನ್ನ ಹಾಕುದು, ಅದು ಇದು ಕೆಲಸಗಳೆಲ್ಲ ಒಟ್ಟಿಗೆ ಆಗಿದೆ. ಕ್ಲೀನಿಂಗ್, ಪಾತ್ರೆ ತೊಳೆಯುವಂಥದ್ದು ಕೆಲಸಗಳು ಕೂಡ ಆಗಿದೆ. ಬರೀ ಒಂದು ಅರ್ಧ ಗಂಟೆಯಲ್ಲಿ ಇದನ್ನ ಮಾಡ್ಕೊಳ್ಬಹುದು. ಗ್ರೈಂಡ್ ಮಾಡೋದು, ಕಟ್ಲೆಟ್ ಮಾಡೋದು ಅಷ್ಟೇನೆ ಅಲ್ವಾ. ಕೈಗೆ ಸ್ವಲ್ಪ ನೀರನ್ನ ಮುಟ್ಸ್ಕೊಂಡ್ರೆ ಆರಾಮಾಗಿ ಹಾಕೊಳ್ಬಹುದು. ಹಾಗೆ ಇದು ಬೇಯಲಿಕ್ಕೆ ಮಾತ್ರ ಒಂದು ಸ್ವಲ್ಪ ಟೈಮ್ ತಗೊಳ್ತದೆ. ಲೋ ಫ್ಲೇಮ್ ಅಲ್ಲಿ ನೀವು ತಾಳ್ಮೆಯಿಂದ ಬೇಯಿಸ್ಕೊಳ್ಬೇಕು. ಲೋ ಫ್ಲೇಮ್ ಅಲ್ಲಿ ಬೆಂದಷ್ಟು ಇದು ರುಚಿ ಚೆನ್ನಾಗಿರ್ತದೆ. ಯಾಕೆಂದ್ರೆ ಸ್ವಲ್ಪ ದಪ್ಪ ದಪ್ಪ ಇದ್ದ ಕಾರಣ ಒಳಗಡೆ ಕೂಡ ಬೇಯಬೇಕಲ್ಲ. ಲೋ ಫ್ಲೇಮ್ ಅಲ್ಲಿ ಬೇಕಾದ್ರೆ ಅದಕ್ಕೆ ಮುಚ್ಚಿ ಕೂಡ ನೀವು ಬೇಯಿಸ್ಕೊಳ್ಬಹುದು.
ಒಂದು ಸೈಡ್ ಬೆಂದ ನಂತರ ತಿರುಗಿಸಿ ಹಾಕೊಳ್ಬೇಕು. ಆಮೇಲೆ ಎರಡೂ ಸೈಡ್ ಒಂದು 5 ನಿಮಿಷ, ನೀವು 5ರಿಂದ 10 ನಿಮಿಷ ನೋಡ್ಕೊಳ್ಬೇಕು ನಿಮ್ಗೆ ಹೇಗೆ ಬೇಯ್ತದೆ ಅಂತ ಹೇಳಿ. ಹೈ ಫ್ಲೇಮ್ ಮಾಡಬೇಡಿ, ಒಮ್ಮೆಲೆ ಕೆಂಪಾಗ್ತದೆ ಅಷ್ಟೇ ಹೊರತು ಒಳಗಡೆ ಬೇಯುವುದಿಲ್ಲ. ಅದಕ್ಕೋಸ್ಕರ ಇಲ್ಲಿ ತುಪ್ಪ ನಾನು 1ರಿಂದ 1.5 ಚಮಚದಷ್ಟು ಅಷ್ಟೇ ತುಪ್ಪ ಹಾಕಿದ್ದು, ಜಾಸ್ತಿ ತುಪ್ಪ ಏನು ಹಾಕೊಳ್ಳಿಲ್ಲ. ತುಂಬಾನೇ ರುಚಿಯಾಗಿರುತ್ತದೆ ಇದು ತಿನ್ಲಿಕ್ಕೆ. ಹಾಗೆ ಟೊಮೆಟೊ ಸಾಸ್ ಹಾಕಿ ತಿನ್ಬೋದು ಅಥವಾ ತೆಂಗಿನಕಾಯಿ ಚಟ್ನಿ ಮಾಡಿ ತಿನ್ಬೋದು. ನಾನು ದಾಲ್ ಹಾಕೊಂಡು ತಿಂದೆ, ದಾಲಲ್ಲಿ ಕೂಡ ತುಂಬಾನೇ ಟೇಸ್ಟಿಯಾಗಿ ಬಂದಿತ್ತು. ಇದು ಹೈ ಪ್ರೋಟೀನ್ ಕೂಡ, ಪನ್ನೀರ್ ಎಲ್ಲ ಇದ್ದದ್ರಿಂದ ಇದು ಹೈ ಪ್ರೋಟೀನ್, ತುಂಬಾನೇ ಟೇಸ್ಟಿ. ಇದನ್ನ ನೀವು ಡಯಟ್ ಅಲ್ಲಿ ತಿನ್ನೋದು ಮಾತ್ರ ಅಲ್ಲದೆ ಮಕ್ಕಳಿಗೆ ಕೂಡ ಒಂದು ಈವ್ನಿಂಗ್ ಸ್ನಾಕ್ಸ್ ಆಗಿ ಕೊಡ್ಬೋದು, ಅಥವಾ ಮಕ್ಕಳಿಗೆ ಟಿಫಿನಿಗೆ ಕೂಡ ಮಾಡಿ ಕೊಡ್ಬೋದು. ತುಂಬಾನೇ ಇಷ್ಟಪಟ್ಟು ತಿಂತಾರೆ ಮಕ್ಕಳು. ನೋಡಿ ಎಷ್ಟು ಚಂದ ಬಂತು ಅಂತ. ಇಷ್ಟ ಆಗಿದೆ, ಎಲ್ಲ ತಿನ್ಲಿಲ್ಲ. ನೀವು ಡಿನ್ನರ್ಗೆ ಇಂಥದ್ದು ಕಟ್ಲೆಟ್ ಅನ್ನ 4 ಕಟ್ಲೆಟ್ ಅನ್ನ ಆರಾಮ್ಸ್ ತಿನ್ಬೋದು, ನಿಮ್ಗೆ ಹೊಟ್ಟೆ ಫುಲ್ ಆಗ್ತದೆ. ಅದರ ಜೊತೆಗೆ ನೀವು ಸಲಾಡ್ ಬೇಕು ಅಂತಿದ್ರೆ ಸಲಾಡ್ ಕೂಡ ತಿನ್ಬೋದು. ನಾನು ಸಲಾಡ್ ತಿನ್ಲಿಲ್ಲ, ಯಾಕಂದ್ರೆ ಇದು ತಿನ್ನುವಾಗ್ಲೇ ನಂಗೆ ಹೊಟ್ಟೆ ಫುಲ್ ಆಯ್ತು. ಬೇಕು ಅಂತಿದ್ರೆ ಸಲಾಡ್ ಕೂಡ ಆಡ್ ಮಾಡ್ಕೊಳ್ಬಹುದು. ಇಲ್ಲಿ 4 ಕಟ್ಲೆಟ್ ಅನ್ನ ನಾನು ತಿಂದಿದ್ದೇನೆ. ನೋಡಿ ಎಷ್ಟು ಚಂದ ಬಂದಿದೆ ಅಂತ ಹೇಳಿ. ಬಿಸಿ ಉಂಟು, ನಿಮಗೆ ಟೊಮೆಟೊ ಸಾಸ್ ಹಾಕಿ ಆದ್ರೂ ತಿನ್ಬೋದು, ತುಂಬಾನೇ ಟೇಸ್ಟಿ ಆಗಿರ್ತದೆ. 7:15 ನನ್ನ ಡಿನ್ನರ್ ಮುಗ್ದಿದೆ. ಅದಾದ ನಂತರ ನಾನು ಮತ್ತೆ ನೈಟ್ ಅಕ್ಕಿ ಬೀಸಲಿಕ್ಕೆಲ್ಲ ಇತ್ತು, ಅಕ್ಕಿ ಬೀಸಿ ಮಲಗಲಿಕ್ಕಾಗೋ ಒಂದು ಗ್ಲಾಸ್ ಬಿಸಿನೀರನ್ನು ಕುಡಿದು ಮಲಗಿದೆ. ಅಥವಾ ಸಿನಮನ್ ಡ್ರಿಂಕ್ ಆ ಥರ ಕೂಡ ಮಾರ್ನಿಂಗ್ ಡ್ರಿಂಕ್ ಮಾಡಿದಾಗೆ ನೈಟ್ ಕೂಡ ಕುಡಿದು ಮಲಗಿದ್ರೆ ತುಂಬಾನೇ ಒಳ್ಳೆಯದು, ಜೀರ್ಣಕ್ಕೆ ಎಲ್ಲ ತುಂಬಾನೇ ಒಳ್ಳೆಯದು. ಇದಾಗಿತ್ತು. ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆ ಮುಂದಿನ ವ್ಲಾಗ್ ಜೊತೆ, ನೆಕ್ಸ್ಟ್ ಡೇ ಡಯಟ್ ಪ್ಲ್ಯಾನ್ ಜೊತೆ ನಾನು ಮತ್ತೆ ಬರ್ತೇನೆ. ಅಲ್ಲಿವರೆಗೆ ನಮಸ್ಕಾರ, ಬಾಯ್ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು.